ನನ್ನ ಮನಸ್ಸು ದೊಡ್ಡದಾಗ್ತಾ ಹೋಗುತ್ತೆ. ಏನ್ ಈ ಸಣ್ಣ ಸಣ್ಣದಕ್ಕೂ ಸುಖ ದುಃಖ ಅಂದಿದ್ದು ಮಾಡಿದ್ದು ಅಪಮಾನ ಇವೆಲ್ಲವೂ ಹೊರ್ಟೋಗುತ್ತೆ. ಬರೀ ಈ ರೀತಿ ಭಾವಿಸೋದ್ರಿಂದನೇ ನಾನ್ ಈ ರೀತಿ ಇಲ್ವೇ ಇಲ್ಲ, ನಾನ್ ದೇಹ ನಾನಲ್ಲ, ಜೀವ ನಾನಲ್ಲ, ನಾನ್ ಬ್ರಹ್ಮ ವಸ್ತು ಅಂತ ಯಾವಾಗ್ಲೂ ಹಗಲಿರುಳು ಅದನ್ನೇ ಭಾವಿಸು. ನಿನಗ್ ಅನುಭವಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಮೊದಲು ಭಾವಿಸು, ಅದೇ ಅನುಭವಕ್ ಬರುತ್ತೆ. ಇವೆಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಬಹಳ ವಿಚಾರ ಮಾಡೇನ್ ಭಾವಿಸಿಲ್ಲ, ಅದನ್ನೆಲ್ಲ ಬಹಳ ತರ್ಕ ಮಾಡಿ ವಿಚಾರ ಮಾಡಿ ಅದನ್ನೆಲ್ಲ ಯುಕ್ತಿಗಳಿಂದ ಏನಾದ್ರು ಇದ್ ಮಾಡಿದ್ಯಾ? ಬರೀ ಭಾವಿಸಿದ್ದು. ಆದ್ರೆ ಎಷ್ಟು ಪರಿಣಾಮ ಆಗ್ತಿದೆಯಲ್ಲ ಅವೆಲ್ಲ. ಬರೀ ಗಂಡ ಅಂತ, ಬರೀ ಸತಿ, ಬರೀ ಪತಿ ಅಂದಿದ್ದು ಜೀವನ ಪರ್ಯಂತ ನಮ್ಗೆ ಅದ್ರದ್ದು ಪರಿಣಾಮ ಆಗತ್ತಲ್ಲ ಅದು. ಅವ್ರು ಕೂತ್ಕೊಂಡ್ರೆ ನಮ್ಗೆ ನಾವು ಅವ್ರಿಗೆ ಏನಾದ್ರು ಚೆನ್ನಾಗಿಲ್ಲ ಅಂತ ಯಾರು ಅಂದ್ರೆ, ನಿಮ್ಮ ಹೆಂಡತಿ ಚೆನ್ನಾಗಿಲ್ಲ, ನಿಮ್ ಗಂಡ ಚೆನ್ನಾಗಿಲ್ಲ, ನಮಗ್ ಬಹಳ ದುಃಖ. ನಿಮ್ಮ ಅವ್ರು ಬಹಳ ಚೆನ್ನಾಗವ್ರೆ ಅಂದ್ರೆ ನಮಗ್ ಬಹಳ ಖುಷಿ ಆಗತ್ತೆ. ಅವ್ರಿಗೆ ಹಸಿವೆ ಆದ್ರೆ ನನಗ್ ಬಹಳ ದುಃಖ. ಅವ್ರಿಗೆ ಕಾಯಿಲೆ ಬಂದ್ರೆ ನನಗೇ ಬಂದಂಗೆ, ನನಗ್ ಬಂದ್ರು ನಾನ್ ತಡ್ಕೊತೀನಿ ಅಂತಿರ್ತೀರಲ್ಲ. ನನಗ್ ಬಂದ್ರೆ ನನ್ಗೇನಿಲ್ಲ, ನನ್ ಮಕ್ಳು ಹೆಂಡತಿಗ್ ಬರಬಾರ್ದು. ಇದೆಲ್ಲವೂ ಪ್ರಾಕ್ಟಿಕಲ್ ಅಂತೀರ, ಪ್ರಾಕ್ಟಿಕಲ್ ಇದೆಯೋ ಬರೀ ಭಾವಸಿರೋದಲ್ಲ ಆಗ್ತಿರೋದು. ಆ ಭಾವಸಿದೇನೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಈ ರೀತಿಯ ಭಾವನೆಗಳೆಲ್ಲ ಅಷ್ಟು ಸುಲಭವಾಗಿ ಹೋಗೋದಿಲ್ವಲ್ಲ. ಅದಕ್ಕೆ ಈ ಯೋಗದಲ್ಲಾಗ್ಲಿ ಮಹಾತ್ಮರಾಗ್ಲಿ ಬಹಳ ಸರಳವಾಗಿ ನಮಗೆ ಸುಲಭವಾಗಿ ಆ ಬ್ರಹ್ಮಜ್ಞಾನವನ್ನು ಪಡಿಬೇಕು. ಮನಸ್ಸು ಇವುಗಳಿಂದ ಬಿಡುತ್ತಾ ಹೋಗ್ಬೇಕು. ಇವುಗಳಲ್ಲಿ ಏನೇನ್ ಭಾವನೆ ಇದೆಯಲ್ಲ, ಈ ತಪ್ಪು ಕಲ್ಪನೆನ ತಾನೇ ಕಡಿಮೆ ಆಗೋದನ್ನ ನಿಧಾನವಾಗಿ ಉಪಾಯವಾಗಿ ಹೇಳ್ತಾ ಹೋಗ್ತಿದ್ದಾರೆ. ಅದನ್ನ ನಿಧಾನವಾಗಿ ಈ ರೀತಿ ಭಾವಿಸ್ತಾ ಹೋಗು ನೀನು. ಅತ್ಯಂತ ಸೂಕ್ಷ್ಮವಾಗಿರೋದು ಯಾವುದು? ಮನಸ್ಸು. ಆ ಮನಸ್ಸೆಲ್ಲಿದೆ? ಈ ದೇಹದಲ್ಲಿದೆ. ಈ ರೀತಿ ಭಾವಿಸ್ತಾ ಹೋಗು. ಮನಸ್ಸೆಲ್ಲಿದೆ? ಈ ದೇಹದಲ್ಲಿದೆ. ದೇಹ ಎಲ್ಲಿದೆ? ಒಂದು ಮನೆಯಲ್ಲಿದೆ. ಮನೆ ಎಲ್ಲಿದೆ? ಒಂದು ಊರಲ್ಲಿದೆ. ಆ ಊರೆಲ್ಲಿದೆ? ಒಂದು ನಗರದಲ್ಲಿದೆ. ಆ ನಗರ ಎಲ್ಲಿದೆ? ಒಂದು ಭಾರತದಲ್ಲಿದೆ. ಭಾರತ ಎಲ್ಲಿದೆ? ವಿಶ್ವದಲ್ಲಿದೆ. ವಿಶ್ವ ಎಲ್ಲಿದೆ? ಇಡೀ ಇದ್ರಲ್ಲೇ ಇದೆ, ಬ್ರಹ್ಮಾಂಡದಲ್ಲಿ. ಆ ಪೃಥ್ವಿ ಆ ರೀತಿ ಒಂದೊಂದೇ. ಈಗ ಆ ರೀತಿ ಮನಸ್ಸು ಭಾವಿಸ್ತಾ ಹೋದ್ರೆ ನಾನಲ್ಲಿ ಎಷ್ಟು ಅಲ್ಪ ಇದ್ದೀನಿ ನಾನು ಇಡೀ ವಿಶ್ವದಲ್ಲಿ, ಒಂದು ಪೃಥ್ವಿಯಲ್ಲಿ, ಒಂದು ಇದ್ರಲ್ಲಿ ಒಂದು ವಿಶ್ವದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ, ಮೈಸೂರಲ್ಲಿ, ಒಂದು ಏರಿಯಾದಲ್ಲಿ, ಒಂದು ಮನೆಯಲ್ಲಿ, ಒಂದು ದೇಹದಲ್ಲಿ, ಒಂದು ಮನಸ್ಸಿನೊಳಗೆ ನನ್ನ ಜೀವನ ಇರೋದು. ಎಲ್ಲಿದ್ದೀನಿ ನಾನು? ನನ್ನ ಬದುಕೆಲ್ಲಿಟ್ಕೊಂಡಿದ್ದೀನಿ? ನನ್ನ ವಿಚಾರಗಳೆಲ್ಲಿದೆ? ನನ್ನ ಇದೆಲ್ಲಿದೆ? ಈ ರೀತಿ ವಿಚಾರ ಮಾಡ್ತಾ ಹೋಗು. ಆಗ ಎಷ್ಟು ನಾನು ಸಣ್ಣದಲ್ಲಿದ್ದೀನಿ ಅಂತ ಅನ್ಸತ್ತಲ್ಲ. ನಾನ್ ಹಗಲಿರುಳು ಬರೀ ಇರುಳುಗಳೇನೆ. ಎಷ್ಟು ದೊಡ್ಡದಾಗಿ ಈ ರೀತಿ ವಿಚಾರ ಮಾಡು. ನನ್ನ ಮನಸ್ಸಿನೊಳಗೆ ದೇಹ, ಆ ಮನಸ್ಸಿನೊಳಗೆ ಈ ದೇಹ ಇದೆ. ಈ ದೇಹ ಎಲ್ಲಿದೆ? ಈ ಮನೆಯಲ್ಲಿದೆ. ಎಲ್ಲಿ ಕೂತಿದ್ದೀನೋ ಅಲ್ಲಿ. ಈಗ ಈ ಪ್ರವಚನ ರೂಮಲ್ಲಿ ಇಲ್ಲಿದೆ. ಇಲ್ಲಿಂದ ತಿರ್ಗಾ ಬಿಟ್ರೆ ಇದೊಂದು ಏರಿಯಾದಲ್ಲಿ ಇದ್ದೀನಿ ನಾನು. ಈ NR ಮೊಹಲ್ಲಾ, ಇಲ್ಲಿ ಈ ಏರಿಯಾದಲ್ಲಿ ಇದ್ದೀನಿ. ಇದರಿಂದ ನಾನು ಮೈಸೂರಿನಿಂದ ಕರ್ನಾಟಕ. ಎಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಮೈಸೂರ್ ಅಂದ್ರೆ ಚಿಕ್ಕದ? ಎಷ್ಟು ದೊಡ್ಡದು ಮೈಸೂರ್ ಅಂದ್ರೆ? ಅಷ್ಟು ದೊಡ್ಡದು ಮನಸ್ಸು. ಈ ರೀತಿ ಭಾವಿಸ್ತಾ ಹೋಗು. ಮೈಸೂರನ್ನ ಬಿಟ್ರೆ ಕರ್ನಾಟಕ, ಕರ್ನಾಟಕವನ್ನ ಬಿಟ್ರೆ ಭಾರತ ಬಿಟ್ರೆ ಪೃಥ್ವಿ. ಈ ಲೋಕಗಳೆಲ್ಲ ಇರ್ತೀವಲ್ಲ, ಎಲ್ಲಾ ಲೋಕಗಳು. ಆ ಲೋಕ ಎಲ್ಲ ಎಲ್ಲಿದೆ? ಪೃಥ್ವಿಲಿದೆ. ಆ ಪೃಥ್ವಿ ಎಲ್ಲಿದೆ? ಆ ಅಗ್ನಿಯಲ್ಲಿ, ಇದ್ರಲ್ಲಿ ವಾಯುವಿನಲ್ಲಿದೆ. ಆ ರೀತಿ ವಾಯು, ಅಗ್ನಿ, ಆಕಾಶ, ಈ ರೀತಿ ಅದನ್ನ ಭಾವಿಸ್ತಾ ಹೋಗೋದು. ಎಷ್ಟೆಷ್ಟು ನೀನ್ ಆ ರೀತಿ ಭಾವಿಸ್ತಾ ಹೋಗ್ತೀಯೋ ಅಷ್ಟು ನಿನ್ನ ಮನಸ್ಸು ದೊಡ್ಡದಾಗ್ತಾ ಹೋಗುತ್ತೆ. ಇದನ್ನ ಸ್ಥೂಲ ಯೋಗ ಅಂತ ಅಂತಾರೆ ಅದನ್ನ. ಈ ರೀತಿ ಮಾಡೋದ್ರಿಂದ ಮನಸ್ಸು ಬಹಳ ಸ್ಥೂಲದಲ್ಲಾಗತ್ತೆ. ಭೂಮಿಯಲ್ಲಿದೆ, ಜಲದಲ್ಲಿದೆ. ಜಲ ಅಗ್ನಿಯಲ್ಲಿದೆ. ಅಗ್ನಿ ಒಂದೊಂದೂ ಬಹಳ ದೊಡ್ಡದು ವಿಸ್ತಾರ. ಒಂದೊಂದ್ರ ಮೇಲೂ ಧ್ಯಾನ ಮಾಡೋರಿದ್ದಾರೆ. ಬರೀ ಭೂಮಿಯ ಮೇಲೆ ಧ್ಯಾನ. ಭೂಮಿ ಎಷ್ಟು ದೊಡ್ಡದಿದೆ ಅಂತ ಭಾವಿಸ್ತಾ 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 ಆ ಮನಸ್ಸು ತಾನೇ ಆ ಬ್ರಹ್ಮ ವಸ್ತುವಿನ ಆಕಾರ ತಾಳ್ತಾ ಹೋಗುತ್ತೆ. ಈ ಸಣ್ಣದ್ ಬಿಟ್ಟೇ ಬಿಡುತ್ತೆ. ಈ ದೇಹಾದಿಗಳಲ್ಲಿ ನಾನೆಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ನನ್ನ ಮನಸ್ಸಿಗೆ ಅಪಾರ ಸಾಮರ್ಥ್ಯ. ಇನ್ನು ದೇಹಕ್ಕೆ ಬೇಕಾದ್ರೆ ಇಷ್ಟೇ ಸಾಮರ್ಥ್ಯ ಇದೆ, ಇದಕ್ಕಿಷ್ಟೇ ಅಂತ ಹೇಳ್ಬೋದು. ಇದಕ್ಕಿಷ್ಟೇ ಇರೋದು, ಇಷ್ಟ ಆಕಾರ ಇದೆ, ಇದಕ್ಕಿಷ್ಟ ಹೇಳ್ತಾ ಇದೆ, ಇಲ್ಲೇ ಇರ್ಬೋದು. ಆದ್ರೆ ಮನಸ್ಸು ಹಾಗಲ್ಲ. ಇಡೀ ದೇವನಷ್ಟೇ ವಿಸ್ತಾರ ಆಗ್ಬೋದು. ಬ್ರಹ್ಮ ವಸ್ತುವಿನಷ್ಟೇ ವಿಸ್ತಾರ ಆಗುತ್ತೆ. ಆ ಮನಸ್ಸಿಗೆ ಅಷ್ಟು ಸಾಮರ್ಥ್ಯ. ಆ ಮನಸ್ಸು ಎಲ್ಲರಿಗೂ ಒಂದೇ ರೀತಿ ಇರೋದು. ಎಲ್ಲರೂ ಆ ದೇವನಷ್ಟೇ ಅದನ್ನ ವಿಸ್ತಾರ ಮಾಡ್ಬೋದು. ಈ ರೀತಿ ಭಾವಿಸ್ತಾ ಹೋಗು. ಭೂಮಿ ಆಕಾರ ಆಗೋದು. ಅದು ಭೂಮಿ ಎಲ್ಲಿದೆ? ಜಲದಲ್ಲಿದೆ. ಜಲ ಯಾವ್ದ್ರಲ್ಲಿದೆ? ಅಗ್ನಿಯಲ್ಲಿದೆ. ಅಗ್ನಿ ಯಾವ್ದ್ರಲ್ಲಿದೆ? ವಾಯು ಎಲ್ಲಿದೆ? ವಾಯು ಎಲ್ಲಿದೆ? ಆಕಾಶದಲ್ಲಿದೆ.
ಆ ಆಕಾಶ ಈ ಭೂತ ಪ್ರಪಂಚಗಳಿಂದೆಲ್ಲ ಇದೆಯಲ್ಲ, ಅದೆಲ್ಲದಕ್ಕೂ ಆಧಾರವಾಗಿರುವ ಆ ಸ್ವಯಂ ಪ್ರಕಾಶ ನಾನಿದ್ದೀನಿ. ಈಗೇನ್ ಇಲ್ಲಿಂದೆಲ್ಲ ಹೇಳ್ಕೊಂಡು ಹೋದ್ರಲ್ಲ, ಮನಸ್ಸು, ದೇಹ, ಒಂದು ಮನೆ, ಒಂದು ಊರು, ಒಂದು ದೇಶ, ಲೋಕ, ಪೃಥ್ವಿ, ಇವೆಲ್ಲದಕ್ಕೂ ಏನ್ ಆಧಾರ ಇದೀನಲ್ಲ, ಅದು ನಾನಿದ್ದೀನಿ. ಆ ಬ್ರಹ್ಮ ವಸ್ತು ನಾನಿದ್ದೀನಿ. ಇದೆಲ್ಲದಕ್ಕೂ ಆಧಾರವಾಗಿರುವ ಆ ಬ್ರಹ್ಮ ವಸ್ತು ನಾನು. ಈ ರೀತಿ ಸ್ಥೂಲ ಯೋಗ. ಇದನ್ನ ಬಹಳ ಎಷ್ಟು ಆರಾಮಲ್ಲ, ಬಹಳ ಮನಸ್ಸು ಎಷ್ಟು ಎತ್ತರಕ್ಕೆ ಇರುತ್ತಲ್ಲ, ಏನೂ ಕಷ್ಟ ಪಡೋ ಹಾಗಿಲ್ಲ. ಅವ್ರು ಏನ್ ಈ ರೀತಿ ಭಾವಿಸ್ತಾ ಹೋಗೋದು. ಈ ರೀತಿ ಭಾವಿಸ್ತಾ ಹೋಗೋದ್ರಿಂದ ಮನಸ್ಸು ಬಹಳ ಎತ್ತರದಲ್ಲಿ ಬೆಳೀತಾ ಹೋಗುತ್ತೆ. ಈ ಸಣ್ಣ ಸಣ್ಣದಕ್ಕೆ ದೇಹದ ಸಣ್ಣ ಕಾಯಿಲೆಗಳಾಗ್ಲಿ, ಅವ್ರ ಅಂದಿದ್ ಮಾತು, ಇವ್ರ ಅಂದಿದ್ ಮಾತು, ಈ ಸಣ್ಣ ಸಣ್ಣದಕ್ಕೆ ಏನ್ ದುಃಖ ಪಡ್ತಿರತ್ತಲ್ಲ, ಕಡಿಮೆ ಆಗತ್ತೆ. ಯಾಕೆಂದ್ರೆ ಮನಸ್ಸು ದೊಡ್ಡದ ಎತ್ತರಕ್ಕೆ ಬೆಳೀತಾ ಹೋಗ್ತು. ಇದನ್ನ ಡಸ್ಟ್ಬಿನ್ ನಮ್ಮ ಅಪ್ಪ ಅವ್ರದ್ದು ಉದಾಹರಣೆ ಹೇಳ್ತಿದ್ರು. ಮೊದಲು ಇತ್ತು, ಈಗ ಆ ರೀತಿ ಇಲ್ಲ. ತಳನೇ ಇರೋದಿಲ್ಲ ಡಸ್ಟ್ಬಿನ್. ಮೊದ್ಲು ರಸ್ತೆಗಳ ಮಧ್ಯದಲ್ಲಿ ಅದನ್ನ ಇಡ್ತಿದ್ರು, ಸಿಮೆಂಟ್ ಹಿಂಗೆ ರೌಂಡ್. ಅದ್ರೊಳಗಡೆ ಎಲ್ಲಾನು ಎಂತ ಕಸನಾರು ಹಾಕಿರೋ, ಅಲ್ಲಿ ಒಳ್ಳೇದ್ ಹಾಕಿರ್ತೀಯ, ಕೆಟ್ಟದ್ ಹಾಕಿರ್ತೀಯ, ದೇವಸ್ಥಾನ ಮಾಡಿರೋ ಪೂಜೆ ಹೂಗಳನ್ನೂ ಹಾಕಿರ್ತೀಯ, ಅಲ್ಲೇ ನಮ್ಮ ತರಕಾರಿಗಳು ಕೆಟ್ಟೋಗಿರೋದು ಹಾಕಿರ್ತೀಯ, ಕೆಟ್ಟ ವಸ್ತು ಎಲ್ಲಾನು ಇರುತ್ತೆ ಅದ್ರಲ್ಲಿ. ಹಾಗೆ ಈ ಮನಸ್ಸಿನಲ್ಲಿ ಇಲ್ಲಿ ಶ್ರವಣವನ್ನೂ ಕೇಳಿದೀನಿ, ಇಲ್ಲಿ ಧ್ಯಾನವನ್ನೂ ಮಾಡ್ತೀನಿ, ಇಲ್ಲಿ ಗುರುಗಳ ಸ್ಮರಣೆನೂ ಮಾಡ್ತೀನಿ, ಇಲ್ಲೇ ಕಾಮಕ್ರೋಧಾದಿಗಳನ್ನೂ ಮಾಡ್ತೀನಿ. ಎಲ್ಲವೂ ಇದೆ ಈ ಮನಸ್ಸಲ್ಲಿ. ಪೂರ್ತಿ ಕೆಟ್ಟದಿದ್ರೆ ಮನಸ್ಸನ್ನ ಬಿಡ್ಬೋದಾಗಿತ್ತು, ಪೂರ್ತಿ ಒಳ್ಳೇದಿದೆ ಅಂದ್ರೂ ಇಟ್ಕೋಬೋದಾಗಿತ್ತು. ಎರಡೂ ಮಿಕ್ಸ್ ಇದೆ. ಅದಕ್ಕೆ ಅದನ್ನ ಏನು ಶುದ್ಧ ಮಾಡಕ್ ಹೋಗ್ಬೇಡ. ಆ ಡಸ್ಟ್ಬಿನ್ ಇದೆಯಲ್ಲ, ತಳ ಇಲ್ವಲ್ಲ, ಮೇಲೆ ಎತ್ಬಿಡೋದನ್ನ. ಕಸ ತಾನೇ ಕೆಳಗಡೆ ಉಳಿಯುತ್ತೆ, ಮನಸ್ಸು ಮೇಲೆ ಎತ್ತರಕ್ಕೆ ಹೋಗ್ತಾ ಹೋಗುತ್ತಲ್ಲ. ಹಾಗೆ ಈ ಧ್ಯಾನ ಅನ್ನ ಅವ್ರು ಹೇಳ್ತಿದ್ದಾರೆ. ಈ ರೀತಿ ಭಾವಿಸ್ತಾ ಹೋಗು, ಮನಸ್ಸಿನ ಏನು ದೋಷಗಳಿದೆಯಲ್ಲ ತಾನೇ ಅದ್ ಕಡಿಮೆ ಆಗತ್ತೆ. ಈ ರೀತಿ ನಾನು ಇದಕ್ಕೆಲ್ಲ ಏನ್ ಆಧಾರವಾಗಿರುವ ಆ ಬ್ರಹ್ಮ ವಸ್ತು ನಾನು ಅಂತ ಏನ್ ಈ ಸೂಕ್ಷ್ಮದಿಂದ ಸ್ಥೂಲವಾಗಿ ಹೋಗೋದು, ಸ್ಥೂಲವನ್ನ ಅನುಭವಿಸ್ತಾ ಸೂಕ್ಷ್ಮಕ್ ಬರೋದು. ಈ ರೀತಿಯಾದ ಆರೋಹಣ ಅವರೋಹಣ, ಈ ರೀತಿ ಭಾವಿಸೋದ್ರಿಂದ ಮನಸ್ಸು ದೊಡ್ಡದಾಗ್ತಾ ಹೋಗುತ್ತೆ. ಆ ರೀತಿ ಮಾಡೋದ್ರಿಂದ ಧ್ಯಾನ ಬರುತ್ತೆ. ಧ್ಯಾನ ಅಂದ್ರೆ ಅದೇ ನಿಧಿಧ್ಯಾಸನ. ಆ ರೀತಿ ಭಾವಿಸ್ತಾ ಹೋಗೋದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ನಾರದ ಮಹರ್ಷಿಗಳು, ಸನತ್ ಕುಮಾರ್ ಅವರು, ನಾರದ ಮಹರ್ಷಿಗಳು ಎಲ್ಲಾ ಸರ್ವ ವಿದ್ಯೆಗಳನ್ನು ಅವ್ರು ಅರ್ಥವರಾಗಿದ್ರು. ಅವರು ಎಲ್ಲಾ ವಿದ್ಯೆಯನ್ನು ಎಲ್ಲ ಅರ್ಥ ಆದ್ಮೇಲೆ ನನ್ನ ಮನಸ್ಸು ಪ್ರಶಾಂತವಾಗಿಲ್ಲ, ನನ್ ಮನಸ್ಸು ಯಾಕೋ ಸಮಾಧಾನ ಆಗಿಲ್ಲ ಅಂತಂದಾಗ ಆ ಸನತ್ ಕುಮಾರರು ಹೇಳ್ತಾರೆ, ನೀನೀಗ ಧ್ಯಾನೋಪಾಸನೆ ಮಾಡು. ಈಗ ಇಲ್ಲೇನ್ ಹೇಳಿದ್ರಲ್ಲ, ಇದೇ ಧ್ಯಾನೋಪಾಸನೆ. ಅದನ್ನ ಅವರು ಒಂದೊಂದನ್ನೇ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಈಗ ನನಗೆ ಪೃಥ್ವಿ ಇದೆಯಲ್ಲ, ಈ ಪೃಥ್ವಿ ಅವರು ಧ್ಯಾನವನ್ನ ಯಾವ ರೀತಿ ಮಾಡೋದು, ಮನಸ್ಸನ್ನ ಹೇಗೆ ದೊಡ್ಡದನ್ನಾಗಿ ಮಾಡಿ ಅದನ್ನ ಭಾವಿಸೋದು ಅಂತ. ಈ ಪೃಥ್ವಿ, ಅಂತರಿಕ್ಷ, ಆಕಾಶ ಎಲ್ಲಾನು ಧ್ಯಾನ ಮಾಡ್ತಿದ್ಯಂತೆ. ಇದನ್ನ ಹೇಳ್ತಿದ್ದು ನಮ್ಮ ಅಪ್ಪವ್ರು. ಪ್ರಕೃತಿ, ಇಡೀ ಪ್ರಕೃತಿನೇ ಧ್ಯಾನ ಮಾಡ್ತಿರತ್ತೆ. ನಮ್ಗೇನೋ ಪ್ರಜ್ಞೆ ಇಲ್ಲ. ಯಾಕೆಂದ್ರೆ ಬಹಳ ಇಲ್ಲಿದೀವಿ. ಈ ಹೇಳ್ಬೇಕಾದ್ರೂ ಬರುತ್ತಲ್ಲ, ಸಾಕಷ್ಟೇನೆ. ತನಗೆ ಒಂದು ಸರಿ ಆ ಮನಸ್ಸಿಗೆ ಅನ್ನಿಸ್ತು, ತಾನೇ ಅದನ್ನ ಮಾಡ್ತಾ ಹೋಗುತ್ತೆ. ನಮಗೆ ಅದ್ರದ್ದು ಸಂಸ್ಕಾರ ಕೊಟ್ಟಿಲ್ಲ, ನಾವ್ ಅದಕ್ಕೆ ತಿಳುವಳಿಕೆ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ಇದ್ರದ್ದೆಲ್ಲ ಹೊಸಾದ್ ಅನಿಸ್ತಿದೆ. ಆದ್ರೆ ಪದೇ ಪದೇ ಇವುಗಳನ್ನೆಲ್ಲ ಕೇಳ್ತಾ ಮಾಡ್ತಾ ಎಷ್ಟು ದಿನ ಅಂತ ಮನಸ್ಸಿಗೂ ಇರುತ್ತೆ ಅವೆಲ್ಲವೇ. ತಾನೇ ಆ ಭ್ರಮೆಗಳೆಲ್ಲ ತಾನೇ ಹೋಗ್ತಾ ಹೋಗುತ್ತೆ. ಅದನ್ನ ನಮ್ಮ ಅಪ್ಪವ್ರು ಅಪ್ಪಾಜಿಗೆ ಹೇಳ್ತಿದ್ರು ಅಂತ ಹೇಳ್ತಿದ್ರು. ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಿದ್ರಲ್ಲ, ಅಪ್ಪವ್ರು 3:03ವರೆಗೆ ಹೊರಟ್ಬಿಡ್ತಿದ್ರಲ್ಲ. 3:30, 4 ಗಂಟೆ ಇಡೀ ಪ್ರಕೃತಿನೇ ಧ್ಯಾನಸ್ಥವಾಗಿದೆ ಅಂತಿದ್ರು. ಹೊರಗಡೆ ಬಂದ್ ನೋಡ್ರಿ ಅದನ್ನ ಅಂತಿದ್ರು. ಇಡೀ ಪ್ರಕೃತಿ ಇವು ಎಲ್ಲವೂ ಸ್ತಬ್ಧ ಆಗಿರತ್ತೆ. ಅದನ್ನ ಅಲ್ಲೇನ್ ಸ್ತಬ್ಧತೆ, ಆ ನಿಶ್ಚಲತೆ ಇದೆಯಲ್ಲ, ಅದೇ ಬ್ರಹ್ಮ ವಸ್ತು. ಆ ಕಡೆ ಲಕ್ಷ್ಯ ಕೊಡು, ಅದನ್ನ ಅನುಭವಿಸು, ಅದೇ ಧ್ಯಾನ ಅವಸ್ಥೆ. ಅದನ್ನೇ ಅವ್ರು ನಿಧಿಧ್ಯಾಸನ ಇಲ್ಲಿ ಹೇಳ್ತಿರೋದು. ಈ ಪೃಥ್ವಿ, ಅಂತರಿಕ್ಷ, ಆಕಾಶ ಎಲ್ಲವೂ ಧ್ಯಾನ ಕಾಣಿಸ್ತಿದ್ಯಲ್ಲ, ಅವುಗಳಂತೆ ಅವುಗಳು ಹೇಗೆ ಧ್ಯಾನದ ಅವಸ್ಥೆಯಲ್ಲಿ ಇದೆಯಲ್ಲ, ಹಾಗೇ ನೀನು ಇರೋದು. ಹಾಗೆ ನಿನ್ನ ನಿಶ್ಚಿಂತ, ನಿರ್ಲಿಪ್ತ, ನಿಮಗ್ನ, ಹೇಗೆ ಇಡೀ ಪ್ರಕೃತಿನೇ ಸ್ತಬ್ಧ ಆಗಿದೆಯಲ್ಲ. ಬೆಳಗ್ಗೆ 3 ಗಂಟೆ 4 ಗಂಟೆಯಲ್ಲಿ ಬಂದು ಹೊರಗಡೆ ನೋಡು ಪ್ರಕೃತಿ, ಎಲ್ಲವೂ ಸ್ತಬ್ಧ, ಏನೇನೂ ಶಬ್ದ ಇಲ್ಲ. ಮೌನ ಅಂದ್ರೆ ಮೌನ ಇರುತ್ತಲ್ಲ, ಆ ರೀತಿ ನೀನಿರೋದು. ನಿನ್ನ ಸ್ವಭಾವನೇ ಅದು, ನೀನ್ ಆ ಬ್ರಹ್ಮ ವಸ್ತುವೇ ಆಗಿರೋದು. ಏನಾದ್ರೂ ಅಲ್ಲಿ ಮಾತಾಡ್ತೀಯಾ ಮಾಡ್ತೀಯಾ ಏನಾದ್ರು ಹೋಯ್ತು, ಆ ನಿಶಬ್ದತೆ ಹೋಯ್ತು. ಆ ನಿಶಬ್ದತೆ ಕಡೆ ಲಕ್ಷ್ಯ ಕೊಡು. ಅದು ನಿಶ್ಚಿಂತವಾಗಿರೋದು ಯಾರು? ನಾನೇ ಆ ಬ್ರಹ್ಮ ವಸ್ತು. ಅದ್ ಹೇಗೆ ಅವೆಲ್ಲವೂ ಪ್ರಕೃತಿ, ಇಡೀ ಪ್ರಕೃತಿನೇ ಸ್ತಬ್ಧವಾಗಿ ಧ್ಯಾನಾವಸ್ಥತೆ ಇದೆ, ಹಾಗೆ ನಾನು ಇರೋದು. ನನ್ನ ಆ ಸ್ವಭಾವನೂ ಹಾಗೆ.
ನಾನು ನಿಶ್ಚಿಂತವಾಗಿದ್ದೀನಿ, ನಾನು ನಿರ್ಲಿಪ್ತ, ನಿಮಗ್ನನಾಗಿದ್ದೀನಿ. ಈ ರೀತಿ ಒಂದು ಧ್ಯಾನ ಮಾಡೋ ರೀತಿ. ಈ ರೀತಿಯಿಂದನೂ ನಿಧಿಧ್ಯಾಸನ ಬರುತ್ತೆ. ಇನ್ನ ಪೃಥ್ವಿ ಮೇಲೆಲ್ಲ, ಈ ಭೂಮಿ ಮೇಲೆ ಎಲ್ಲಾ ಹಬ್ಬಿದೆ ಹಸಿರು. ಎಲ್ಲ ಮರ ಗಿಡಗಳು, ಗುಡ್ಡ ಬೆಟ್ಟಗಳು, ಸಾವಿರಾರು ತುಂಬಿದ ಸಾಗರಗಳು. ಪೃಥ್ವಿ ಅಂತ ಏನ್ ಅಂತೀವಿ ನಾವ್, ಬರೀ ನಾವ್ ಭೂಮಿ ಅಂತೀವಲ್ಲ, ಬರೀ ಭೂಮಿ ಇದೆಯಾ? ಬರೀ ನಮ್ಮನೆ ಭೂಮಿ ಮಾತ್ರ ಕಾಣಿಸುತ್ತೆ. ನಮ್ಮನೆ ಭೂಮಿ, ನಮ್ಮನೆ ಮುಂದೆ ಏನ್ ಕಸ ಗುಡ್ಸ್, ಇಷ್ಟೇ ಭೂಮಿ ನಮಗ್ ಕಾಣಿಸೋದು. ಮನಸ್ಸು ಅಷ್ಟು ಸಂಕುಚಿತ ಆಗಿದೆ. ಭೂಮಿ ಅಂದ್ರೆ ಅಷ್ಟ. ಆ ಭೂಮಿಯನ್ನೇ ಧ್ಯಾನ ಮಾಡೋದು ಭೂ ಧ್ಯಾನ ಅಂತ ಹೇಳ್ತಾರೆ ಅದನ್ನ. ಭೂ ಧ್ಯಾನ ಯೋಗ ಅಂತ. ಅದನ್ನ ಬಹಳ ಏನಾಗೋದಿಲ್ಲ, ಮನಸ್ಸು ದೊಡ್ಡದಾಗ್ತಾ ಹೋಗುತ್ತೆ ಇವುಗಳನ್ನೆಲ್ಲಾ ಮಾಡೋದ್ರಿಂದ. ಆ ಪೃಥ್ವಿಯನ್ನ ಭಾವಿಸೋದನ್ನ ನೋಡೋದು. ಪೃಥ್ವಿಯ ಮೇಲೆಲ್ಲ ಎಷ್ಟು ಮರ ಗಿಡಗಳು, ಬರೀ ಮರ ಗಿಡಗಳಿದೆ. ಬೆಟ್ಟ ಗುಡ್ಡಗಳು ಸಾವಿರಾರು ಇದೆ. ತುಂಬಿದ ಸಾಗರಗಳು. ಭೂಮಿಯಲ್ಲಿ ಸಾಗರಗಳಿದೆ, ಮರ ಗಿಡಗಳಿದೆ, ಗುಡ್ಡ ಬೆಟ್ಟಗಳಿದೆ, ಹರಿಯುವ ನದಿಗಳಿದೆ, ಹಾಡುವ ಹಕ್ಕಿಗಳಿದೆ. ಅದನ್ನೆಲ್ಲಾ ಮೌನವಾಗಿ ಆ ಭೂಮಿ ನೋಡ್ತಿದೆ. ಭೂಮಿಯಲ್ಲಿ ಏನಾದ್ರೂ ಆಗಿದ್ಯಾ? ಭೂಮಿ ಎಷ್ಟು ನಿಶ್ಚಲವಾಗಿ ನೋಡ್ತಿದೆ ಇವನ್ನೆಲ್ಲ. ಈ ರೀತಿ ಭಾವಿಸೋದು, ಇದು ಒಂದು ರೀತಿಯ ಧ್ಯಾನ. ಅದನ್ನ ಅಲ್ಲಿ ಒಂದೊಂದೇ ರೀತಿ ಹೇಳ್ತಾ ಹೋದ್ರಲ್ಲ, ಭೂಮಿ ಅಗ್ನಿಯಲ್ಲಿದೆ, ಆಕಾಶದಲ್ಲಿದೆ, ಜಲದಲ್ಲಿದೆ. ಈ ರೀತಿ ಭೂಮಿಯನ್ನೇ ಧ್ಯಾನ ಮಾಡೋದು. ಈ ಭೂಮಿ ಎಷ್ಟು ಪ್ರಶಾಂತವಾಗಿದೆ. ಈ ಭೂಮಿಯ ಮೇಲೆ ಎಲ್ಲಾ ಘಟನೆಗಳು ನಡೀತಿದೆ. ಗಿಡ ಮರಗಳಿದೆ, ಬೆಟ್ಟಗಳಿದೆ, ಹರಿಯುವ ನದಿಗಳಿದೆ, ಎಲ್ಲವೂ ಇದೆ. ಭೂಮಿ ಮಾತ್ರ ಸ್ಥಿರವಾಗಿದೆ. ಹಾಗೆ ನಾನಿರೋದು, ನನ್ನ ಅವಸ್ಥೆನೂ ಹಾಗೆ. ನಾನಿರೋದೇ ಆ ರೀತಿಯ ಅವಸ್ಥೆ. ಈ ರೀತಿಯ ಧ್ಯಾನ ಮಾಡು, ನಿಧಿಧ್ಯಾಸನ ತಾನೇ ಬರುತ್ತೆ. ಇನ್ನ ಭೂಮಿಯ ಮೇಲೆ ಅಂತರಿಕ್ಷ. ಅಂತರಿಕ್ಷದಲ್ಲಿ ಏನಿದೆ? ಅಲ್ಲಿ ಮೇಘಮಾಲೆಗಳು. ಆಕಾಶದಲ್ಲಿ ಮೇಘಮಾಲೆಗಳಿದೆ, ಸುರಿಯುವ ಮಳೆ ಇದೆ, ಬೀಸುವ ಗಾಳಿ ಇದೆ, ಗುಡುಗು ಮಿಂಚು. ಅದೆಲ್ಲದರ ಮಧ್ಯನೂ ಅಂತರಿಕ್ಷ ಮೌನ ಇದೆಯಲ್ಲ. ಅಂತರಿಕ್ಷದಲ್ಲಿ ಎಲ್ಲಾ ಮೌನ. ಅಲ್ಲಿ ಗುಡುಗು ಸಿಡಲು ನಡೀತಿದೆ, ಎಲ್ಲವೂ ನಡೀತಿದೆ. ಅದನ್ನ ಏನ್ ಮಾಡ್ತೀವ? ಅದು ಅಂತರಿಕ್ಷ ಧ್ಯಾನ. ಈ ರೀತಿ ಒಂದೊಂದ್ರ ಮೇಲೆ ಮನಸ್ಸನ್ನ ಧ್ಯಾನ ಮಾಡ್ತಾ ಮಾಡ್ತಾ ಆ ಮನಸ್ಸು ವಿಸ್ತಾರ ಆಗ್ತಾ ಹೋಗುತ್ತೆ. ಆ ಮನಸ್ಸಿಗೆ ಬ್ರಹ್ಮ ವಸ್ತುವನ್ನ ಅನುಭವಿಸುವ ಸಾಮರ್ಥ್ಯ ಬರುತ್ತೆ ಅದಕ್ಕೆ. ಈಗೇನ್ ಅಲ್ಪ ಮನಸ್ಸಿತ್ತಲ್ಲ, ನಾನು ಜೀವ, ನಾನು ದೇಹ, ನಾನು ಇಂದ್ರಿಯ, ನಾನು ಹೆಣ್ಣು, ನಾನು ಗಂಡ, ಇದೇ ಮನಸ್ಸೇ. ಇದು ಈ ರೀತಿ ಭಾವಿಸಿದ್ರೆ ಹೇಗಾಗತ್ತೆ? ಆ ರೀತಿ ಪ್ರಕೃತಿಯನ್ನ ಭಾವಿಸಿದ್ರೆ ಹೇಗಾಗತ್ತೆ? ಪ್ರಕೃತಿಯ ಒಂದೊಂದನ್ನೇ ನಾವು ಧ್ಯಾನ ಮಾಡ್ತಾ ಹೋದ್ರೆ ಮನಸ್ಸು ಎಷ್ಟು ವಿಸ್ತಾರ ಆಗತ್ತೆ. ಅದಕ್ಕೆ ನಮ್ಮ ಅಪ್ಪವ್ರು ಯಾವಾಗ್ಲೂ ಪ್ರವಚನವನ್ನ ಹೊರಗಡೆ ಇಡ್ತಿದ್ರು, ಬೈಲಲ್ಲಿ. ಬಯಲಿಗೆ ಬನ್ನಿ, ಸೂರ್ಯೋದಯ ನೋಡಿ, ಅದ್ ಸೂರ್ಯೋದಯನೆಲ್ಲ ನೋಡಿ, ಬಯಲನ್ನ ಅನುಭವಿಸಿ. ಅಲ್ಲಿ ಯಾವ ವೈಭವಗಳು ಇರಬಾರ್ದು. ಅದಕ್ಕೆ ಮನೆ ಒಳಗಡೆ ಧ್ಯಾನ ಮಾಡೋದೇನು ಅಷ್ಟು. ಯಾಕೆಂದ್ರೆ ಅದೇ ಮನೆ, ಅದೇ ಮೋಹ ಮಮಕಾರ, ಅದೇ ವಸ್ತುಗಳನ್ನ ಸುತ್ತಮುತ್ತ ಇಟ್ಕೊಂಡು ಹೇಗೆ ಅದನ್ನೆಲ್ಲ ಧ್ಯಾನ ಬರುತ್ತೆ? ಮನಸ್ಸು ದೊಡ್ಡದಾಗ್ಬೇಕಲ್ಲ. ಅದಕ್ಕೆ ಮನೆಯಿಂದ ಆಚೆ ಬನ್ನಿ ಅಂತ. ಪ್ರವಚನಕ್ಕಾಗ್ಲಿ ಶ್ರವಣಕ್ಕಾಗ್ಲಿ ಮನೆಯಲ್ಲೇ ಕುತ್ಕೋಬೇಡಿ. ಯಾಕಂದ್ರೆ ಅದೇ ವಾಸನೆಗಳು, ಅದೇ ವ್ಯಕ್ತಿಗಳು, ಅದು ತಾನೇ ಅಲ್ಲಿ ಒಳಗಡೆ ಆ ವಾಸನೆಗಳು ಮಾತಾಡ್ತಾ ಇರುತ್ತೆ ಅನ್ನೋದೂ ಗೊತ್ತಾಗಲ್ಲ. ಅದರಿಂದ ನೀನು ಬಿಡಿಸ್ಕೋಬೇಕಲ್ಲ, ಅವೆಲ್ಲ ಕಡಿಮೆ ಆಗ್ಬೇಕಲ್ಲ, ಅಲ್ಲಿ ಹೋರಾಟ ಮಾಡ್ಬೇಡ. ಅದರಿಂದ ಬಾ ಸ್ವಲ್ಪ ಹೊರಗಡೆ. ಈ ಪ್ರಕೃತಿಯಲ್ಲಿ ಸತ್ಸಂಗದಲ್ಲಿ ಇವುಗಳನ್ನೆಲ್ಲಾ ಮಾಡೋದ್ರಿಂದ ಮನಸ್ಸು ತನ್ನ ಸಣ್ಣ ಗುಣಗಳನ್ನ ಬಿಡ್ತಾ ಹೋಗುತ್ತೆ. ತನ್ನದ್ದು ಏನೇನು ಆ ದೋಷಗಳಿದೆಯಲ್ಲ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಆ ಪರಿಸರವನ್ನ ಬಿಡ್ಬೇಕು. ಪರಿಸರ ಅತ್ಯಂತ ಮುಖ್ಯ. ನನಗೇನ್ ಮಾಡುತ್ತೆ, ನನಗ್ ಗೊತ್ತಾಗಲ್ವಾ, ನನಗೆ ನಾನು ಇಲ್ಲಿದ್ದೇ ಸಾಧಿಸ್ತೀನಿ ಅಂದ್ರೆ ಅವನು ಸುಮ್ನೆ ಅದು ಮನಸ್ಸು ನನಗ್ ಮೋಸ ಮಾಡ್ತಿದೆ ಅಂತ ತಿಳ್ಕೋಬೇಕು. ಯಾರು ಹಾಗಾಗಿದ್ರೆ ಎಲ್ಲ ಅಂತ ಸಾಮರ್ಥ್ಯ ಇರುವಂತಹ ಬುದ್ಧ ಮಹಾತ್ಮ ಆಗ್ಲಿ, ನಮ್ಮ ಅಪ್ಪೋರಂತವ್ರಾಗ್ಲಿ ಮನೇಲೆ ಅವ್ರು ಸಾಧಿಸ್ಬೋದಾಗಿತ್ತು. ಅವ್ರು ಯಾಕೆ ಅವನ್ನೆಲ್ಲ ಬಿಟ್ಟು ಹೊರಗಡೆ ಬಂದ್ರು? ಅದನ್ನ ಆಗೋದಿಲ್ಲ. ಅದು ರಾಮಕೃಷ್ಣ ಪರಮಹಂಸರು ಅಂತಾರೆ, ಅದು ಮಸಿ ಇರುವ ಮನೆನೇ ಪೂರ್ತಿ ಮಸಿ ಇದೆ. ನಾನಲ್ಲಿ ಸ್ವಚ್ಛವಾಗಿ ಬಟ್ಟೆ ಹಾಕೊಂಡು ನಾನು ಏನೂ ಅದನ್ನ ಅಂಟಿಸ್ಕೊಳ್ದೆ ಇರ್ತೀನಿ ಅಂದ್ರೆ ಹೇಗ್ ಸಾಧ್ಯ? ಹಾಗೆ ಅವುಗಳನ್ನೆಲ್ಲಾ ಸ್ವಲ್ಪ ಆಚೆ ಬಾ ಅಷ್ಟೇ. ಇನ್ನೇನೂ ಕಷ್ಟ ಪಡಬೇಡ ನೀನು. ಆ ಮನೆಯಿಂದ, ಆ ಪರಿಸರದಿಂದ ಹೊರಗಡೆ ಬಾ. ಈ ತರ ಸತ್ಸಂಗ, ಗುರುಗಳು, ಪ್ರಕೃತಿಯಲ್ಲಿ ಬಾ ಸ್ವಲ್ಪ. ಅವಾಗ ಮನಸ್ಸು ತಾನೇ ತನ್ನ ದೋಷಗಳನ್ನ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಭೂ ಧ್ಯಾನ ಯೋಗ, ಅಂತರಿಕ್ಷ ಧ್ಯಾನ ಯೋಗ. ಇನ್ನ ಆಕಾಶದ ಬಗ್ಗೆನೇ ಧ್ಯಾನ ಮಾಡೋರಿದ್ದಾರೆ ತುಂಬಾ ಜನ ಸಾಧಕರು. ರಾಮಕೃಷ್ಣ ಪರಮಹಂಸರಲ್ಲೆಲ್ಲ ಬರ್ತಾರೆ ಕೆಲವರು, ಅವಧೂತರು ಅವರೆಲ್ಲ ಬರ್ತಾರಲ್ಲ, ಅವರೆಲ್ಲರೂ ಏನಿಲ್ಲ, ಅವ್ರು ಬರೀ ಆಕಾಶದ ಕಡೆ ನೋಡೋದು. ಏನು ವೈಭವ ದೇವನದು, ಏನು ಸೂರ್ಯ, ಏನು ಚಂದ್ರ, ಏನು ಮಳೆ, ಏನು ನಕ್ಷತ್ರ. ಯಾರು ಮನುಷ್ಯನ ಕೈಲಿ ಮಾಡಕ್ಕಾಗತ್ತಾ? ಏನು ಪ್ರಕೃತಿಯಲ್ಲಿ ಎಷ್ಟು ಸೂರ್ಯೋದಯ, ಎಷ್ಟು ಚೆನ್ನಾಗಿ. ಅವ್ರ ದಿನ ಹೊರಗಡೆ ಬರೋದು, ಅದನ್ನ ನೋಡೋದು, ಬಹಳ ಆನಂದದಿಂದ ಕುಣಿತಾ ಇರ್ತಾರೆ. ಒಬ್ರು ಬಂದಿರ್ತಾರೆ ಅವ್ರು ರಾಮಕೃಷ್ಣ
ಅವ್ರು ಏನಿಲ್ಲ, ಇಡೀ ಹೊರಗಡೆ ಬಂದು ಈ ಜಗತ್ತಿನ ಏನು ಕಾರ್ಯಗಳು ನಡೀತಿದೆಯಲ್ಲ ಅದನ್ನ ನೋಡೋದು. ಅದನ್ನ ನೋಡಿದ್ರೆ ಏನಾಗತ್ತೆ, ದೇವನ ಬಗ್ಗೆ ನಮ್ಗೆ ಲಕ್ಷ್ಯ ಬರುತ್ತೆ. ದೇವ ಅಂತ ಒಬ್ರು ಇದಾರೆ, ಇದಕ್ಕೆಲ್ಲ ಆಧಾರವಾಗಿರುವ ಬ್ರಹ್ಮ ವಸ್ತು ಒಂದಿದೆ, ಅದು ನಾನೇ ಅನ್ನೋದು ಮುಂದೆ ಬರ್ಲಿ. ಆದ್ರೆ ಸ್ವಲ್ಪ ಈ ಸಣ್ಣ ಗುಣನಾರು ಬಿಡ್ತಲ್ಲ, ಮನೆ, ಹೆಂಡತಿ, ಮಕ್ಕಳು, ದುಡ್ಡು, ಕಾಸು, ಮೋಹ, ಇದನ್ನ ಕಡಿಮೆ ಆಗತ್ತಲ್ಲ. ಅವ್ರು ಅದನ್ನು ಮಾಡ್ತಾರೆ. ಬಾಹ್ಯ ಈ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಏನ್ ಬಯಲಿನ ಇದೆಯಲ್ಲ, ಬಯಲಿನ ಸಾಧನ ಮಾಡ್ತಾರೆ. ಬಯಲಿನ ಅನುಭವವನ್ನ ಅದರದೇ ಸಾಧನ. ಇಡೀ ಈ ಬಯಲಿಗೆಲ್ಲ ಆಧಾರವಾಗಿರುವಂತಹ ಈ ಬಯಲು ಅಂದ್ರೆ ಏನು ಸಾಮಾನ್ಯನ? ಈ ಬಯಲಿನಲ್ಲಿ ಎಷ್ಟು ನಡೆಯುತ್ತೆ, ಸೂರ್ಯ, ಗ್ರಹಗಳಾಗ್ಲಿ, ಉಪಗ್ರಹಗಳು, ಕೋಟ್ಯಾಂತರ ನಕ್ಷತ್ರಗಳು, ಅದೃಶ್ಯವಾದ ಮತ್ತೆ ಗಾಳಿ, ನನಗೆ ಕಣ್ಣಿಗೆ ಕಾಣಿಸೋದಿಲ್ಲ ಆದ್ರೆ ಗಾಳಿ ಇದೆ. ಇವುಗಳನ್ನೆಲ್ಲಾ ಭಾವಿಸ್ತಾ ಹೋಗ್ತಾರೆ. ಇವನ್ನೆಲ್ಲಾ ಭಾವಿಸ್ತಾ ಇದ್ರೆ ನನ್ನ ಅಲ್ಪತ್ವ ಕಡಿಮೆ ಆಗತ್ತೆ, ನನ್ನ ಅಲ್ಪ ಜೀವ ಅನ್ನೋದು ಕಡಿಮೆ ಆಗಿ ನನ್ನ ಮನಸ್ಸು ಎತ್ತರದ ಸ್ಥಿತಿಗೆ ಏರುತ್ತೆ. ಈ ರೀತಿ ಎಲ್ಲಾ ಧ್ಯಾನವನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನ ಇಲ್ಲಿ ಈ ಮೊದಲನೇ ಪದ್ಯದಲ್ಲಿ ಅವ್ರು ಅದನ್ನ ಹೇಳಿದ್ರು. ಅನಿಲ, ಶಿಖಿ, ಹೃದಯ, ತನು, ಗ್ರಹ, ನಗರ, ದೇಶ, ಲೋಕ, ನಿಕಾಯದೊಡನೆ ಪರಿವಿಡಿದಡರಿ ಮೇಲೆ ಘನಪರಂಜ್ಯೋತಿಯೊಳು ಮನವಳಿದಿಹುದೆ ಸ್ಥೂಲವೆನಿಪುದು ಪಲ್ಲಟವಾಗೆ ಸೂಕ್ಷ್ಮ ಯೋಗ. ಈ ರೀತಿಯಾಗಿ ಭಾವಿಸ್ತಾ ಹೋಗು, ಮನಸ್ಸು ತಾನೇ ಆ ನಿಧಿಧ್ಯಾಸನದ ಹಂತವನ್ನ ತಾನೇ ತಲುಪುತ್ತೆ. ಜ್ಞಾನದವರ ಪ್ರಕಾರ ನಿಧಿಧ್ಯಾಸನ ಬೇರೆ, ಇದು ಯೋಗದವರ ಪ್ರಕಾರ ನಿಧಿಧ್ಯಾಸನ ಬೇರೆ ಇರುತ್ತೆ. ಭಕ್ತಿಯವ್ರದ್ದು ಸಮಾಧಿ ಬೇರೆ ಇರುತ್ತೆ. ಅದು ನಮಗೆ ಆ ಸಾಧನೆಯ ಬಗ್ಗೆ ನಮ್ಗೆ ಸ್ಪಷ್ಟತೆ ಇದ್ರೆ ಯಾವ ಸೂತ್ರ ಯಾವ್ದನ್ನ ಹೇಳ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಾವು ಇಲ್ಯಾಕ್ ಇದನ್ನ ಹೇಳಿದ್ರು, ಅಲ್ಯಾಕ್ ಅದನ್ನ ಹೇಳಿದ್ರು, ಈ ರೀತಿಯ ಗೊಂದಲ ಇರುತ್ತೆ. ಇದನ್ನ ಇಲ್ಲಿ ಇವರು ಭಾವಿಸೋದ್ ಹೇಳೋದ್ರಿಂದ ಇದು ಸ್ಥೂಲ ಯೋಗ, ಸೂಕ್ಷ್ಮ ಯೋಗ, ಇದನ್ನ ಭಾವಿಸ್ಲೇಬೇಕು ಮೊದಲನೇದು. ಮುಂದೆ ಆ ರೀತಿ ಇಲ್ಲ, ಮುಂದೆ ವಿಚಾರ ರೀತಿ. ಜ್ಞಾನದಲ್ಲಿ ಯಾವಾಗಲೂ ಶ್ರವಣ, ಮನನ, ನಿಧಿಧ್ಯಾಸನ, ಇದೇ ಸಾಧನ ಜ್ಞಾನದಲ್ಲಿ. ಈ ರೀತಿ ಸಾಧನ ಮಾಡೋದು. ಇನ್ನ ಯೋಗದವ್ರಿಗಾದ್ರೆ ಯಮ, ನಿಯಮ, ಪ್ರಾಣಾಯಾಮ ಅವ್ರದ್ದೇನಿದೆ ಆ ರೀತಿ ಅವ್ರದ್ದು. ಕರ್ಮ, ನಿಷ್ಕಾಮ ಕರ್ಮ. ಭಕ್ತಿಯಲ್ಲೂ ಭಕ್ತ, ಅರ್ಥಾರ್ಥಿ, ಜಿಜ್ಞಾಸು, ಆ ರೀತಿ ಅಲ್ಲೂ ಇದೆ. ಎಲ್ಲದರಲ್ಲೂ ಅವ್ರವರ ಪ್ರಭೇದಗಳಿದೆ. ಅಲ್ಲಲ್ಲಿ ಅವರ ಅಂತಃಕರಣ ಯಾವ ರೀತಿ ಮನಸ್ಸು ಸಾಧನ ಮಾಡ್ತಾ ಹೋಗುತ್ತೆ ಆ ರೀತಿಯ ಅನುಭವಗಳು ಬರುತ್ತೆ. ನಾವು ಜ್ಞಾನದವರಿರೋದ್ರಿಂದ ಶ್ರವಣ, ಮನನ, ನಿಧಿಧ್ಯಾಸನ, ಈ ರೀತಿಯ ಸಾಧನನೇ ನಮ್ದಿಲ್ಲಿ. ಇಲ್ಲಿ ನಿಧಿಧ್ಯಾಸನ ಯಾವ ರೀತಿ ಹೇಳ್ತಾರೆ, ನಮ್ಮ ಜ್ಞಾನದಲ್ಲೇ ಯಾವ ರೀತಿಯ ನಿಧಿಧ್ಯಾಸನ. ಏನು ದೇಹ ನೀನು ಅನ್ಕೊಂಡಿದ್ಯಲ್ಲ, ಈ ದೇಹ ನೀನಲ್ಲ. ಈ ರೀತಿಯಾದ ಧ್ಯಾನ, ಜ್ಞಾನ ಧ್ಯಾನ ಅಂದ್ರೇನೆ ಇದು. ಅವರು ಧ್ಯಾನ ಅಂದ್ರೆ ಈ ಮನಸ್ಸಿನಿಂದ ಮಾಡುವ ಧ್ಯಾನ ಅಲ್ಲ, ಇದು ವಿಚಾರ ಪೂರ್ವಕ ಚಿಂತನ. ಯಾವಾಗಲೂ ಜ್ಞಾನದಲ್ಲಿ ಧ್ಯಾನ ಇರೋದಿಲ್ಲ, ಚಿಂತನ ಇರುತ್ತೆ. ಆ ಚಿಂತನೆಯ ಫಲ ಆ ಬ್ರಹ್ಮ ವಸ್ತುವಿನ ಅನುಭವ. ಈ ನಿಧಿಧ್ಯಾಸನ ಅಂದ್ರೆ ಸಾಕ್ಷಿಯ ಅನುಭವ. ಇಲ್ಲಿ ಮನಸ್ಸಿನಿಂದಿಲ್ಲ, ಮನಸ್ಸೇ ನಾನಲ್ಲ ಅನ್ನೋದು. ಇದು ಜ್ಞಾನ ರೀತಿಯ ನಿಧಿಧ್ಯಾಸನ. ಇದು ಶ್ರವಣದಲ್ಲಿ ಏನು, ನೀನು ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಈ ಇಂದ್ರಿಯಗಳು ನೀನಲ್ಲ, ಏನು ಜೀವ ನಾನು ಅಂತೆಲ್ಲ, ಈ ಜೀವನೇ ನೀನಲ್ಲ, ಈ ಜೀವಕ್ಕೆ ಆಧಾರವಾಗಿರುವ ಬ್ರಹ್ಮ ವಸ್ತು ನೀನು. ಏಕೆಂದ್ರೆ ಈ ದೇಹವನ್ನ ನೀನು ಅರಿತೀಯ, ದೇಹವನ್ನು ಅರಿಯುವ ಅರಿವು ನೀನು, ಮನಸ್ಸನ್ನು ಅರಿಯುವ ಅರಿವು ನೀನು, ಆ ವ್ಯಕ್ತಿಯನ್ನು ಅರಿಯುವ ಅರಿವು ನೀನು, ಇದೆಲ್ಲದಕ್ಕೂ ಆಧಾರವಾಗಿರುವ ಅರಿವು ನೀನು. ನಾನಿರೋದೇ ಅರಿವಿನ ಸ್ವರೂಪ. ಇದು ಅನುಸಂಧಾನ, ಇದು ನಿಧಿಧ್ಯಾಸನ, ಚಿಂತನಾಪರ. ಇದು ಈ ಚಿಂತನಾಪರ, ಇದರಲ್ಲಿ ಕ್ರಿಯೆಗಳಿಲ್ಲ. ಇಲ್ಲಿ ಯಾವ ಭಾವಿಸೋದು ಮಾಡೋದು ಏನೂ ಇಲ್ಲ. ಇಲ್ಲಿ ಬುದ್ಧಿಯ ಪ್ರಧಾನ, ವಿವೇಕದ ಪ್ರಧಾನ. ದೇಹ ನೀನು ಅಂತೆಲ್ಲ, ದೇಹ ನೀನು ದೇಹ ನೀನಾಗಿದ್ರೆ ದೇಹದಲ್ಲಿ ನಡೆಯುವ ಯಾವ ಕಾರ್ಯಗಳೆಲ್ಲ ನೀನ್ ಮಾಡ್ತೀಯ? ನಿನಗೇನಾದ್ರು ಮಾಡುವ ಸಾಮರ್ಥ್ಯ ಇದೆಯಾ? ದೇಹದೊಳಗಡೆ ಪಚನ ಕ್ರಿಯೆ ನಡೀತಿದೆ, ರಕ್ತ ಪರಿಸರಣ ನಡೀತಿದೆ, ಎಷ್ಟು ಕಾರ್ಯಗಳು, ಉಸಿರಾಟ, ಗಾಳಿ, ಎಷ್ಟು ಕಾರ್ಯಗಳು ದೇಹದ ಒಳಗಡೆ ವಿಪರೀತ ಕಾರ್ಯಗಳು ನಡೀತಿದೆ. ನೀನೇನಾದ್ರೂ ಮಾಡ್ತಿದ್ಯಾ ಅದನ್ನ? ನೀನ್ ಅದ್ರಲ್ಲಿ ಏನೂ ಮಾಡೋದಿಲ್ಲ, ಬರೀ ಊಟ ಮಾಡ್ತೀನಿ. ಆದ್ರೆ ಒಳಗಡೆ ತಾನೇ ಅವೆಲ್ಲಾ ಕಾರ್ಯಗಳು ಯಾವ್ದಕ್ಕೆಲ್ಲ ಕಳಿಸ್ಬೇಕು, ಏನ್ ಮಾಡ್ಬೇಕು ಎಲ್ಲಾ ಮಾಡ್ತಿದೆ. ನಾನೇ ಇವತ್ತು ನನಗೆ ಬಹಳ ಚೆನ್ನಾಗಿ ಜೀರ್ಣ ಆಯ್ತು, ಭಾವಿಸಿದ್ದ ತಿರ್ಗಾ ನಾನೇ ಭಾವಿಸ್ತೆ. ದೇಹ ತನ್ನ ಕಾರ್ಯ ಎಲ್ಲಾ ಮಾಡೋದನ್ನ ಕಣ್ಣು ತಾನ್ ನೋಡುತ್ತೆ, ನಾನ್ ನೋಡ್ತೀನಿ ಅಂತೀನಿ. ಈ ನಾನು ಅನ್ನೋದು ಬಂದು ಎಲ್ಲಾ ಕಡೆ ನನಗೆ ಭ್ರಮೆಯನ್ನ ಉಂಟು ಮಾಡ್ತಿದೆ. ಈ ದೇಹವನ್ನ ನೀನು ನೋಡ್ತೀಯಲ್ಲ, ದೇಹದ ಎಲ್ಲಾ ಕ್ರಿಯೆಗಳು ನಿನ್ಗೆ ಕಣ್ಣು ಕಾಣಿಸ್ತಿದೆ, ಕಾಣಿಸಲ್ಲ, ಗೊತ್ತಾಗ್ತಿದೆಯಲ್ಲ, ಅಂದ್ರೆ ನೀನ್ ದೇಹದಿಂದ ಬೇರೆ ಇರ್ಬೇಕು. ಈ ದೇಹ ಅದು ಜಡವಾಗಿದೆ. ಅದು
ಅದಕ್ಕೆ ಸ್ವತಂತ್ರವಾದ ಚೈತನ್ಯವೇ ಇಲ್ಲ. ಅದು ಆ ಬ್ರಹ್ಮ ವಸ್ತುವಿನ ಆಧಾರದಲ್ಲಿ ಈ ದೇಹಕ್ಕೆ ಚೈತನ್ಯ ಬಂದಿರೋ ಹಾಗೆ ಕಾಣಿಸ್ತಿದೆ. ಹೇಗೆ ಈಗ ಲೈಟು, ಬಲ್ಬು, ಫ್ಯಾನು ಇದೇ ನಮಗೆ ತುಂಬಾ ಕಾಣಿಸ್ತಿರತ್ತೆ. ಇದನ್ನ ಎಷ್ಟೊಂದು ದುಡ್ಡು ಕೊಟ್ಟು ತಂದ್ವಿ, ಲಕ್ಷ ಕೊಟ್ಟು ತಂದ್ವಿ, ಫ್ಯಾನ್ ಆಗ್ಲಿ, ಇವುಗಳನ್ನೆಲ್ಲ ಲೈಟ್ಗಳಾಗ್ಲಿ, ಈಗೇನ್ ದಸರಾದಲ್ಲೆಲ್ಲ ಇದೆಯಲ್ಲ, ಈಗೇನ್ ಎಲ್ಲಾ ಕಡೆ ದೀಪಾಲಂಕಾರ ಎಲ್ಲ ಆಗಿದೆಯಲ್ಲ, ಬರೀ ನಮಗೆ ಆ ಬಲ್ಬು ಇದ್ರ ಕಡೆ ಲಕ್ಷ್ಯ ಇದೆ. ಅದ್ರ ಹಿಂದಿರುವ ಕರೆಂಟ್ ಕಡೆ ನಮ್ಗೆ ಲಕ್ಷ್ಯನೇ ಇಲ್ಲ. ಆ ಕರೆಂಟ್ ಇಲ್ಲ ಅಂದ್ರೆ ಇದಕ್ಕೆ ಏನಾದ್ರು ಅಸ್ತಿತ್ವ ಇದೆಯಾ? ಹಾಗೆ ಈ ದೇಹಕ್ಕೂ ಈ ದೇಹ, ಮನಸ್ಸು, ಇಂದ್ರಿಯ, ನನ್ ಜೀವ ನಾನು ಅಂತ ಇದೆಯಲ್ಲ, ಇದಕ್ಕೆಲ್ಲ ಅಸ್ತಿತ್ವ ಬಂದಿರೋದೇ ಆ ಬ್ರಹ್ಮ ವಸ್ತುವಿನಿಂದ. ಮತ್ತ ಆ ಬ್ರಹ್ಮ ವಸ್ತು ನಾನಿದ್ದೀನಿ, ಅದು ನನಗೆ ಬರೋದೇ ಇಲ್ಲ. ನಾನು ಯಾರ್ದೋ ಹೇಳ್ದಂಗ್ ಕತೆ ಕೇಳ್ದಂಗ್ ಕೇಳ್ತಿರ್ತೀನಲ್ಲ, ಹಾಗಾಗಿ ಅನುಭವಕ್ಕೆ ಬರೋದು ಕಷ್ಟ. ಅದಕ್ಕೆ ಶ್ರವಣ ಜಾಸ್ತಿ ಬೇಕು. ಯಾಕೆಂದ್ರೆ ನನ್ ಬಗ್ಗೆ ಅಂತಾನೆ ನನಗೆ ಅದು ವಿಚಾರ ಮಾಡಕ್ ಬರ್ಬೇಕು. ಶ್ರವಣ ಅಂದ್ರೇನೆ ಹಾಗೆ. ಈ ದೇಹ ನಾನಲ್ಲ, ಈ ದೇಹವನ್ನು ಅರಿವು ನಾನು, ಈ ಮನಸ್ಸು ನಾನಲ್ಲ, ಮನಸ್ಸನ್ನು ಅರಿವು ನಾನು. ದೇಹ ನಾನು ಯಾಕಲ್ಲ? ದೇಹದಲ್ಲಿ ನಾನು ಯಾವ ಕ್ರಿಯೆಗಳನ್ನೂ ಮಾಡೋದಿಲ್ಲ. ಆ ದೇಹವನ್ನ ನಾನು ನೋಡ್ತೀನಿ. ನನ್ ದೇಹ ಇವತ್ತು ನನಗೆ ಆರಾಮಿತ್ತು, ನಿನ್ನೆ ಇವತ್ ನನಗೆ ಆರಾಮಿಲ್ಲ. ನನಗೆ ಈ ರೀತಿ ನನ್ಗೆ ಇವತ್ ಕಣ್ ಕಾಣಿಸುತ್ತೆ, ನನಗೆ ಕಣ್ಣು ಇವತ್ ನೋವು ಬಂದಿದೆ, ಕಿವಿ ನೋವು ಬಂದಿದೆ. ಯಾವುದನ್ನ ನಾನು ನೋಡ್ತಿರ್ತೀನೋ ಅದು ನಾನು ಇರೋದಿಲ್ಲ. ಈ ನಿಯಮ ನನಗೆ ಗೊತ್ತಾಗೋದಿಲ್ಲ. ಆ ನಾನನ್ನೋದು ಸೇರಿ ಸೇರಿ ಎಲ್ಲಾದ್ರಲ್ಲೂ ಅದಕ್ಕೆ ಮೊದಲಿಂದನೂ ಅಭ್ಯಾಸ ಆಗಿ ಎಲ್ಲಾ ಕಡೆ ನಾನು ನಾನು ಅಂದು ಅದ್ರ ಸುಖ ದುಃಖ ಎಲ್ಲ ನಾನು ಹಾಕೊಳ್ತೀನಿ. ಈಗ ಪತಿ ಆಗ್ಲಿ ಸತಿ ಆಗ್ಲಿ ಅವರು ನನ್ನವರು ಅಂತ ಅಲ್ಲಿ ನಿಜವಾಗ್ಲೂ ಏನೂ ನಡೀತಿಲ್ಲ. ಅವ್ರಿಗೆ ಹೊಟ್ಟೆ ಹಸಿದ್ರೆ ನನಗೆ ಯಾಕೆ ದುಃಖ ಆಗುತ್ತೆ? ಅವ್ರು ಊಟ ಮಾಡ್ಲಿಲ್ಲ ಅಂದ್ರೆ ನನಗೇನಾದ್ರು ಹೊಟ್ಟೆ ಹಸಿಯತ್ತಾ? ಆದ್ರೆ ನಾನು ಹೆಂಗ್ ಭಾವಿಸ್ತೀನಿ, ಅವ್ರು ಊಟ ಮಾಡಿಲ್ಲ ಅಂದ್ರೆ ನಾನ್ ಹೆಂಗಿರೋದು? ಇದ್ ಬರೀ ಭಾವನೆಯಲ್ಲಿ ನಡೀತಿದ್ಯೋ, ನಿಜವಾಗ್ಲೂ ಅವ್ರ ದೇಹನೇ ಬೇರೆ. ಅವ್ರ ದೇಹದಲ್ಲಿ ಏನಾಗ್ತಿದೆ ನನಗೇನೂ ಗೊತ್ತಿಲ್ಲ. ಎಲ್ಲಾ ಬರೀ ಭಾವಿಸ್ತೀನಿ. ಅವ್ರು ಸಣ್ಣ ಆಗಿದ್ದಾರೆ, ಇವತ್ತು ಊಟ ಮಾಡಿಲ್ಲ, ಅವ್ರು ಹಂಗಾಗಿದ್ದಾರೆ, ಹಿಂಗಾಗಿದ್ದಾರೆ. ಇದೆಲ್ಲವೂ ನನ್ನ ಭಾವನೆಯಲ್ಲಿ ನಡೀತಿದೆ ಅಂತ ಗೊತ್ತೇ ಆಗಲ್ವಲ್ಲ. ಬರೀ ಇಷ್ಟು ವಿವೇಕ. ನಿಜವಾಗ್ಲೂ ಅಲ್ಲಿ ಏನಾದ್ರು ನಡೀತಿದ್ಯಾ? ಇನ್ನೊಂದು ದೇಹದಲ್ಲಿ ನಡೆಯುವ ಏನೇ ಕ್ರಿಯೆಗಳಾಗ್ಲಿ ನನಗೆ ನನ್ ದೇಹದೇ ನನಗೆ ಗೊತ್ತಾಗ್ತಿಲ್ಲ. ಇನ್ನೊಬ್ರು ದೇಹದೆಲ್ಲ ನನ್ಗೆಲ್ಲಾ ಗೊತ್ತು. ಯಾಕೆಂದ್ರೆ ನಾನೇ ಸಾಕಿ ಸಲಿಹಿ ಎಲ್ಲಾ ಮಾಡಿದ್ದೀನಿ ಅಂತಿರಲ್ಲ. ತಾಯಿ ಎತ್ತು ಹೊತ್ತು ಮಾಡಿದೆ. ಎಷ್ಟೊಂದು ಭ್ರಮೆ ಅಂತ ಅದು ಗೊತ್ತಾಗೋದೇ ಇಲ್ಲ. ಅದು ಮಮಕಾರದ ಮಾತುಗಳವೆಲ್ಲ. ಎಲ್ಲಾ ಭ್ರಮೆಲೆ ಮಾತಾಡೋದ್ರಿಂದ ನನಗೆಲ್ಲಾ ಗೊತ್ತಾಗತ್ತೆ. ನನ್ ಮಗುಗೆ ಯಾವಾಗ ಹಸುವಾಗುತ್ತೆ, ತಾಯಿಗೆಲ್ಲ ಅಂತಃಕರಣ ಏನೂ ಗೊತ್ತಾಗಲ್ಲ. ಹಂಗ್ ಗೊತ್ತಾಗದೆ ಯಾವ ಮಕ್ಳುಗಳು ಬೆಳೆದೇ ಇಲ್ವಾ? ತಾಯಿ ಸಾಧ್ಯ ಇದ್ರೆ ಮಕ್ಳು ಬೆಳೆಯಲ್ಲ ಅಂತಾರಲ್ಲ, ಆತರ ರೋಡಲ್ಲಾಗ್ಲಿ ಜಗತ್ತಿನಾಗ್ಲಿ ಎಷ್ಟು ಬೆಳೆದಿಲ್ಲ ಮಕ್ಳುಗಳೆಲ್ಲ ಬೆಳೆಯಲ್ಲ. ಇವ್ರ ಮಮಕಾರದಿಂದ ನಮಗ ಆ ರೀತಿ ಅನಿಸ್ತಿದೆ ಅನ್ನೋದು ಗೊತ್ತಾಗಲ್ಲ. ಮಗಳಿಗೆ ಏನಾರ ಆದ್ರೆ ನಮ್ಗಾಗತ್ತಲ್ಲ, ಮಕ್ಳಿಗೆ ಏನಾರು ಹುಷಾರಿಲ್ಲ ಅಂದ್ರೆ ನಮ್ಗೆ ಹುಷಾರಿಲ್ದೇ ಇರಂಗ ಆಗತ್ತಲ್ಲ. ಅದೇ ಯಾವ್ದೇ ಬೇರೆ ಪಕ್ಕದ ಮನೆ ಮಕ್ಳಿಗಾದ್ರೆ ನಮ್ಗೇನು ಆಗಲ್ಲ. ನಮಗ್ ಪರಿಚಯ ಇಲ್ದಿರೋ ಎಷ್ಟೋ ಮಕ್ಳುಗಳಿರ್ತಾರ, ಅವ್ರಿಗೆ ಏನಾದ್ರೂ ನಮ್ಗಾಗಲ್ಲ. ನನ್ ಮನೆಗ್ ಮಾತ್ರ ಆಗತ್ತಲ್ಲ, ನನ್ ಮಗಳಿಗ್ ಮಾತ್ರ ಆಗತ್ತಲ್ಲ. ಅವ್ರಿಗೆ ಅವ್ರು ಹುಷಾರಿಲ್ಲ ಅಂದ್ರೆ ನನಗೆ ಹುಷಾರಿಲ್ದೇ ಇರಂಗ ಆಗತ್ತಲ್ಲ. ಇದೆಲ್ಲ ಬರೀ ಭಾವನೆಯಲ್ಲಿ ನಡೀತಿದೆ ಅಲ್ವಾ? ನಂದು ಇಲ್ಲ ನಾನು, ಇಲ್ಲ ಪೂರ್ತಿ ನಾನೇ ಆಗ್ಬಿಟ್ಟಿರ್ತೇನೆ. ನಂದು ಅನ್ನೋದು ಒಂದೊಂದ್ಸಲಿ ಆಗ್ತಿರ್ತೀನಿ, ಮಗಳು ನಾನೇ, ಗಂಡ ನಾನೇ, ನಂದು ಅನ್ನೋ ಅಲ್ಲ, ನನ್ ಗಂಡ ನಾನೇ ಆಗ್ಬಿಟ್ಟಿರ್ತೀನಿ. ನನ್ನೊಳಗೆ ಎಲ್ಲಾ ನಡೀತಿರತ್ತೆ. ಆಗೋದೆಲ್ಲಾ ಪ್ರತಿಯೊಂದು ಬರೀ ಭಾವಿಸ್ತಿರ್ತೀನಿ, ನಿಜ ಆಗ್ತಾನೆ ಇರೋದಿಲ್ಲ. ನನಗೆ ಯಾಕೆ ಅವ್ರಿಗೆ ಕಾಯಿಲೆ ಬಂದ್ರೆ ನನ್ ದೇಹ ಆರೋಗ್ಯ ಇರುತ್ತೆ ತಾನೆ. ಆದ್ರೆ ನಾನೇ ಪೂರ್ತಿ ಅವ್ರಿಗಿಂತ ಹೆಚ್ಚಾಗಿ ನಾನೇ ಮಲಗ್ಬಿಡ್ತೀನಿ ಕೊರ್ಗಿನೆ. ಬರೀ ಭಾವಿಸಿದ್ದು ತಾನೆ ಅದು. ಈ ರೀತಿ ದೇಹವನ್ನ ಭಾವಿಸ್ತಿದ್ದೀನಿ ಅಂತ ನನಗ್ ಪ್ರಜ್ಞೆ ಬರೋದಿಲ್ಲ. ಈ ರೀತಿ ಏನ್ ಭಾವಿಸ್ತೀನಲ್ಲ ಅದನ್ನ ನೋಡು, ಸ್ವಲ್ಪ ಲಕ್ಷ್ಯ ಕೊಟ್ಟು ಬರೀ ವಿಚಾರ ಮಾಡು. ಇಲ್ಲಿ ಇನ್ನೇನು ಬರೀ ವಿಚಾರನೆ ಹೇಳ್ತಿದಾರೆ ಹೊರ್ತು ನೀನ್ ಅದನ್ನ ಕಷ್ಟಪಟ್ಟು ಕುತ್ಕೊಂಡು ಧ್ಯಾನ ಮಾಡಿ ಮಾಡು ಬಿಡ್ಬೇಕು ಅಂತ ಹೇಳ್ತಿದಾರ? ಏನು ಇಲ್ಲ, ಬರೀ ಭಾವಿಸಿರೋದು. ಬರೀ ಭಾವಿಸಿರೋದ್ರಿಂದ ಬರೀ ವಿವೇಕ ಮಾಡಿದ್ರೆ ಸಾಕಲ್ಲ. ಈ ರೀತಿ ಈ ರೀತಿ ಹೇಳ್ತಿದ್ದಾರೆ ನಿಜಗುಣರು. ಈ ರೀತಿ ನೋಡು, ಬರೀ ನೋಡು, ತಿಳಿದು, ಅನುಗುಣ, ನೋಡಿ ಈ ರೀತಿ ಮಾಡು. ಯೋಗಾನುಸಂಧಾನ ಈ ರೀತಿ ಮಾಡು, ಈ ರೀತಿ ಚಿಂತನ ಮಾಡು. ನಾನ್ ಹುಟ್ಬೇಕಾದ್ರೆ ಎಲ್ಲಾರು ಜೊತೆ ಸೇರ್ಸ್ಕೊಂಡ್ ಬಂದೆ ಹುಟ್ಟದ್ನ. ಇವ್ರೆಲ್ಲಾರು ನನ್ನನ್ನ ನಂಬಿಕೊಂಡೆ ಎಲ್ಲ ಇದಾರೆ ಅಂತೀಯಲ್ಲ. ಹುಟ್ಟದಾಗ ಎಲ್ಲಾರ ಸಮೇತನು ಬಂದ್ ಹೋಗ್ಬೇಕಾದ್ರೆ ಎಲ್ಲಾರ ಸಮೇತನು ಹೋಗ್ತೀಯ? ನೀನ್ ಒಬ್ರೇ ಬರ್ಲಿಲ್ವಾ ಜಗತ್ತಿಗೆ? ಒಬ್ರೇ ಬಂದಲ್ಲ. ನಿನ್ನ ದೇಹ ಸ್ವತಂತ್ರವಾಗಿ ಬಂತು, ನಿನ್ನ ಮನಸ್ಸು ಸ್ವತಂತ್ರ, ಎಲ್ಲವೂ ನಿನಗೆ ದೇವ ಸ್ವತಂತ್ರವಾಗಿ ಬೆಳೆಸಿದಾನೆ. ಸ್ವತಂತ್ರವಾಗಿ ಸೃಷ್ಟಿ ಮಾಡಿ ನಿನ್ನನ್ನು ಕಳಿಸ್ತಾ ಬಂದು ಇಲ್ಲಿ ಎಷ್ಟೊಂದು ವಿಪರೀತ ಹಾಕೊಂಡಿದೀವಲ್ಲ. ಅವ್ರಿಲ್ದೆ ಆಗಲ್ಲ, ಇವ್ರಿಲ್ದೆ ಆಗಲ್ಲ, ದುಡ್ಡಿದ್ರೆ ಆಗಲ್ಲ.
ಎಷ್ಟು ದೂರ ಬಂದಿದೆ ನನ್ನ ಭ್ರಮೆಗಳು. ಬರೀ ಈ ರೀತಿ ವಿಚಾರ ಮಾಡೋದಷ್ಟೇನೆ, ಇಲ್ಲೇನೂ ಕ್ರಿಯೆಗಳಿಲ್ಲ. ಈ ರೀತಿ ಮಾಡೋದ್ರಿಂದ ದೇಹ ನಾನಲ್ಲ ಅಂತ ಗೊತ್ತಾಗುತ್ತಾ? ಈ ರೀತಿ ಮಾಡ್ಬೋದಲ್ಲ ದೇಹ ನಾನಲ್ಲ ಅಂತ ವಿಚಾರನ? ನನ್ನ ದೇಹನ ಹೇಗೆ ನಾನೀಗ ಬೇರೆ ದೇಹವನ್ನ ನೋಡ್ತೀನಿ, ನನ್ನ ದೇಹವನ್ನ ನಾನು ನೋಡಕ್ ಬರುತ್ತಲ್ಲ. ನನ್ ದೇಹ ಮಲಗಿತ್ತು ರಾತ್ರಿ ನಿದ್ರೆಯಲ್ಲಿ, ಏನೂ ಪ್ರಜ್ಞೆ ಇಲ್ದೆ ಮಲಗಿತ್ತು, ಜಡವಾಗಿ ಮಲಗಿತ್ತು. ಅದಕ್ಕೆ ಅದ್ ಎಲ್ ಮಲಗಿದೀನಿ, ಏನ್ ಮಲಗಕ್ಕಿಂತ ಮೊದ್ಲು ಬಹಳ ಗಲಾಟೆ ಮನಸ್ಸೊಂದು. ಈ ರೀತಿನೇ ಹಾಸಿಗೆ ಬೇಕು, ಈ ರೀತಿನೇ ಬೆಡ್ಶೀಟ್ ಬೇಕು, ಸೊಳ್ಳೆ ಪರ್ದೆ ಬೇಕು, ನನ್ಗೆ ಹಿಂಗಾಗಲ್ಲ, ಫ್ಯಾನ್ ಬೇಕು, ಅದು ಬೇಕು, ಇದು ಬೇಕು, ಎಲ್ಲಾ ತಯಾರಿ ಮನಸ್ಸಿರೋವರ್ಗುನು. ನಿದ್ರೆ ಬಂತು, ಫ್ಯಾನ್ ಇದೆ ಗೊತ್ತಿಲ್ಲ, ನಾನು ಹೇಗ್ ಮಲಗಿದೀನಿ ಗೊತ್ತಿಲ್ಲ, ಶೆಕೆ ಗೊತ್ತಿಲ್ಲ, ಉಸಿರಾಡ್ತಾ ಇದ್ದೀನಿ ಗೊತ್ತಿಲ್ಲ, ನನ್ಗೆ ಏನಿಲ್ಲ. ಎಲ್ಲ ತುಂಬಾ ದುಃಖ ಆಗಿತ್ತಲ್ಲ. ಅವ್ರಂದಿದ್ರು ಇವ್ರಂದಿದ್ರು, ದೇಹ ಬಹಳ ದುಃಖ ಕೊಟ್ಟು, ಏನೂ ಪ್ರಜ್ಞೆ ಇಲ್ಲ. ಇದ್ ಯಾವ ಪ್ರಜ್ಞೆನೂ ಇಲ್ದೆ ನಾನ್ ನಿದ್ರೆಯಲ್ಲಿ ಇದ್ನಲ್ಲ ನಾನು. ಅದೇ ನನ್ನ ಸ್ವಭಾವ. ನಾನು ಇವೆಲ್ಲ ಇಲ್ದೆ ಇದ್ರೆ ಆರಾಮ್ ಇರ್ತೀನಿ. ಹಾಗಾದ್ರೆ ಇವೆಲ್ಲ ಇದ್ದಿದ್ ನನಗೆ ಇಷ್ಟ ಆಗಿದ್ರೆ ನಿದ್ರೆಗೆ ಯಾಕೆ ಕಷ್ಟ ಪಡ್ತೀನಿ? ಯಪ್ಪ, ಬೆಳಗಿಂದ ರಾತ್ರಿವರೆಗೂ ಬಹಳ ದಣವು ಮಾಡ್ಕೊಂಡ್ಬಿಡೋದು. ದೇಹ ಮನಸ್ಸು ವಿಪರೀತವಾಗಿ ಬಳಸಿ ಯಾವಾಗ ಮಲಗ್ತೀನೋ ನಾನು ಅಂತ ಅಂದ್ರೆ ಅಲ್ಲೇ ಆರಾಮಿರೋದು. ಯಾವಾಗ ಇವನ್ನೆಲ್ಲ ಬಿಡ್ತೀನೋ ಆಗ್ಲೇ ಆರಾಮು, ಆದ್ರೆ ಗೊತ್ತಾಗಲ್ಲ. ಮಲಗಿ ಎದ್ದ ತಕ್ಷಣ ತಿರ್ಗಾ ಪ್ರಾರಂಭ ಮಾಡೋದು. ದೇಹ ಮನಸ್ಸು ಅವುಗಳಲ್ಲಿರುವ ಏನು ವಾಸನೆಗಳನ್ನ ಅದ್ರಲ್ಲೇ ತೊಳಲಾಡಿ ರಾತ್ರಿ ಹೋಗಿ ಮಲ್ಗೋದು. ರಾತ್ರಿ ರೆಸ್ಟ್ ತಗೊಳ್ಳೋದು, ಚಾರ್ಜ್ ಮಾಡ್ಕೊಳ್ಳೋದು, ಬೆಳಗ್ಗೆ ಎದ್ದು ಬಂದು ಆ ವಾಸನೆಗಳಲ್ಲೇ ಓಡಾಡ್ಕೊಂಡು ಅಲ್ಲೇ ಎಲ್ಲ ಮಾತುಗಳನ್ನ ವಿಚಾರಗಳನ್ನ ಎಲ್ಲ ಅಲ್ಲೇ ಮಾಡೋದು, ತಿರ್ಗಾ ಹೋಗಿ ಮಲ್ಗೋದು. ಹೀಗೆ ನಾನು 80 ವರ್ಷ ಮಾಡ್ತೀನಿ. ಈ ರೀತಿ ನನಗ್ ನೋಡಕ್ ಬರ್ತಿದ್ಯಲ್ಲ, ಅದೇ ಸಾಕ್ಷಿ. ಆ ಸಾಕ್ಷಿಯೇ ನಾನು, ನನ್ನ ಅನುಭವ. ನಾನ್ ಬರೀ ನೋಡೋನು, ನಾನು ಇದ್ಯಾವ್ದ್ರಲ್ಲೂ ಸೇರೋನಲ್ಲ. ನಾನ್ ಯಾಕೆ ಇದ್ರೊಳಗಡೆ ಸೇರ್ತೀನಿ? ಯಾವ್ದನ್ನ ನಾನು ನೋಡ್ತೀನೋ ಅದ್ರೊಳಗಡೆ ನಾನು ಇರೋದಿಲ್ಲ. ಈಗ ನಾನು ಈ ಗ್ರಂಥವನ್ನ ನೋಡ್ತಿದ್ದೀನಿ, ನಾನ್ ಹೇಗ್ ಗ್ರಂಥ ಆಗ್ತೀನಿ? ಅದು ನನ್ನಿಂದ ನೋಡಿಸ್ಕೊಳತ್ತಲ್ಲ. ಹಾಗೆ ನನ್ನ ದೇಹ ನಿದ್ರೆಯಲ್ಲಿ ನಾನು ನೋಡದ್ನಲ್ಲ, ನಿದ್ರೆಯಲ್ಲಿ ಇದು ಹೋಗಿ ಮಲಗುತ್ತೆ ಅಂತ ನೋಡದ್ನಲ್ಲ. ಈ ಗ್ರಂಥದಕ್ಕೆ ಏನಾದ್ರು ಆದ್ರೆ, ಯಾರು ಏನಾದ್ರು ಮಾಡಿದ್ರೆ ನನ್ಗಾಗತ್ತಾ? ನನ್ ಗ್ರಂಥ ಆದ್ರೆ ಮಾತ್ರ ನನಗೆ ದುಃಖ ಕೊಡುತ್ತೆ. ನನ್ ಗ್ರಂಥನ ಆ ರೀತಿ ಮಾಡ್ಬೇಡಿ, ಈ ರೀತಿ ಇಡಿ, ಆ ರೀತಿ ಇಡಿ. ನನ್ ಗ್ರಂಥ ಅಲ್ದೇ ಇದ್ರೆ ನನಗೇನೂ ಸುಖ ದುಃಖ ಆಗೋದಿಲ್ಲ. ಹಾಗೆ ನನ್ನ ದೇಹ ಅಂದಿದ್ದೀನಲ್ಲ, ಅದು ಸುಖ ದುಃಖಕ್ಕೆ ಉಂಟು ಮಾಡ್ತಿದೆ. ಆ ದೇಹ ನೀನ, ಆ ದೇಹವನ್ನು ಅರಿವು ನೀನು. ಈ ರೀತಿಯಾಗಿ ಮಾಡೋದೇ ನಿಧಿಧ್ಯಾಸನ. ಇನ್ನ ಪುನಃ ನಾಳೆ ನೋಡೋಣ. ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣ